ಎಲ್ಲರಿಗೂ ಶ್ರೀ ಸತ್ಯದರ್ಶನ ವಾಹಿನಿಗೆ ಸ್ವಾಗತ. ಇಂದು ಶ್ರೀಮತಿ ಸುಧಾ ಲಿಂಗರಾಜುರವರ ಜೊತೆಯಲ್ಲಿ 10 ನಿಮಿಷಗಳ ಆನಾಪಾನಸತಿ ಸಂಗೀತ ಮಾರ್ಗದರ್ಶನ ಧ್ಯಾನ ಮಾಡೋಣ ಬನ್ನಿ. ನಮಸ್ತೆ ಆತ್ಮಬಂಧುಗಳಿಗೆ. ನನ್ನ ಹೆಸರು ಸುಧಾ ಲಿಂಗರಾಜು, ತುಮಕೂರಿಂದ. ಮಾಸ್ಟರ್ಸ್, ಮೊದಲಿಗೆ ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಹಾಗೂ ಸ್ವರ್ಣಮಾಲಾ ಅಮ್ಮನವರಿಗೆ ಹಾಗೂ ಗುರು ರಾಘವೇಂದ್ರ ಸ್ವಾಮಿಗಳಿಗೆ ಅನಂತ ಧನ್ಯವಾದಗಳನ್ನು ನಾನು ತಿಳಿಸ್ತೀನಿ. ಮಾಸ್ಟರ್ಸ್, ಪತ್ರಿಜಿಯಿಂದ ನಾನು ಆನಾಪಾನಸತಿ ಧ್ಯಾನವನ್ನು ಸುಮಾರು 4 ವರ್ಷಗಳಿಂದ ನಾನು ಸತತವಾಗಿ ಅಭ್ಯಾಸವನ್ನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಮಾಸ್ಟರ್ಸ್, ನಾನು ಈ ಆನಾಪಾನಸತಿ ಧ್ಯಾನ ಏನು ವಿಶೇಷತೆ ಈ ಆನಾಪಾನಸತಿ ಧ್ಯಾನದಲ್ಲಿ ಇದೆ ಅಂತ ಹೇಳೋದಾದರೆ, ಸರ್ವರೋಗ ನಿವಾರಿಣಿ, ಸರ್ವ ದುಃಖ ನಿವಾರಿಣಿ, ಸಕಲ ಶಾಂತಿ ಪ್ರದಾಯಿನಿ, ಸರ್ವ ಇಷ್ಟ ಪ್ರದಾಯಿನಿ, ಸರ್ವಸಿದ್ಧಿದಾಯಿನಿ, ಸರ್ವಭೋಗಕಾರಿಣಿ ಹಾಗೂ ವಿಶ್ವಶಕ್ತಿ ಪ್ರಸಾದಿನಿ. ಮಾಸ್ಟರ್ಸ್, ನಮ್ಮ ಜೀವನದಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ಸಮಸ್ಯೆ, ಪ್ರತಿಯೊಂದು ಕಷ್ಟ, ಪ್ರತಿಯೊಂದಕ್ಕೂ ಕೂಡ ಉತ್ತರವು, ನಮ್ಮ ಜೀವನದ ಪ್ರತಿ ಪ್ರಶ್ನೆಗೆ ಉತ್ತರವು ಈ ಆನಾಪಾನಸತಿ ಧ್ಯಾನ. ಈ ಒಂದು ಆನಾಪಾನಸತಿ ಧ್ಯಾನವನ್ನು ಪ್ರತಿದಿನ ಪ್ರತಿಯೊಬ್ಬರೂ ಕೂಡ ಅವರ ವಯಸ್ಸಿಗೆ ಅನುಗುಣವಾಗಿ ಧ್ಯಾನವನ್ನು ಮಾಡಲೇಬೇಕು ಎಂದು ನಮ್ಮ ಗುರುಗಳಾದಂತಹ ಪತ್ರಿಜಿ ಗುರುಗಳು ತಿಳಿಸ್ಕೊಟ್ಟಿದ್ದಾರೆ. ಮಾಸ್ಟರ್ಸ್, ಹಾಗಾಗಿ ನಾವೆಲ್ಲರೂ ಕೂಡ ಈ ಒಂದು ಆನಾಪಾನಸತಿ ಧ್ಯಾನವನ್ನು ಮಾಡೋಣ. ಈ ಆನಾಪಾನಸತಿ ಧ್ಯಾನವನ್ನು ಹೇಗೆ ಮಾಡೋದು ಅನ್ನೋದನ್ನು ನಾನು ತಿಳಿಸ್ಕೊಡ್ತೀನಿ. ಮಾಸ್ಟರ್ಸ್, ಮೊದಲಿಗೆ ಕಾಲ್ಗಳನ್ನು ಕ್ರಾಸ್ ಮಾಡ್ಕೊಳ್ಬೇಕು. ಈ ರೀತಿ ಕೈಗಳನ್ನು ಈ ರೀತಿ ಒಂದಕ್ಕೊಂದು ಸೇರಿಸ್ಕೊಳ್ಬೇಕು. ಕಣ್ಣುಗಳನ್ನ ಆರಾಮವಾಗಿ ಮುಚ್ಚಬೇಕು. ನಾವು ಏಕೆ ಈ ರೀತಿ ಮಾಡಬೇಕು ಅನ್ನೋದಾದರೆ, ಕಾಲುಗಳನ್ನ ನಾವು ಈ ರೀತಿ ಕ್ರಾಸ್ ಮಾಡೋದ್ರಿಂದ ನಾವೆಲ್ಲೇ ಕುತ್ಕೊಳ್ಳಿ, ಸೋಫಾ ಮೇಲೆ, ಚೇರ್ ಮೇಲೆ, ಅಥವಾ ಚಕ್ಕ ಬಕ್ಲ ಹಾಕ್ಕೊಂಡು ಕುತ್ಕೊಳ್ಳೋದಾದರೆ ಕುತ್ಕೊಳ್ಬೋದು, ಅಥವಾ ಮಂಚದ ಮೇಲೆ, ನಮಗೆ ಎಲ್ಲಾಗುತ್ತೋ ಅಲ್ಲಿ ಕಂಫರ್ಟಬಲ್ ಬಗ್ಗೆ ನಾವು ಎಲ್ಲಿ ಬೇಕಾದ್ರೂ ಕುತ್ಕೊಳ್ಬೋದು. ಆದರೆ ಕಾಲುಗಳನ್ನು ಮಾತ್ರ ಈ ರೀತಿ ಕ್ರಾಸ್ ಮಾಡಬೇಕು. ಆ ರೀತಿ ಕಾಲುಗಳನ್ನ ಕ್ರಾಸ್ ಮಾಡೋದ್ರಿಂದ 10% ಎನರ್ಜಿ ನಮಗೆ ನಾವೇ ಸೇವ್ ಮಾಡ್ಕೊಳ್ತೀವಿ. ಅದೇ ರೀತಿ ಕೈಗಳನ್ನ ಹೀಗೆ ಒಂದರೊಳಗೊಂದು ಈ ರೀತಿ ಲಾಕ್ ಮಾಡ್ಕೊಂಡು ಕೂತ್ಕೊಳ್ಳೋದ್ರಿಂದ 10% ಎನರ್ಜಿನ ನಾವು ಸೇವ್ ಮಾಡ್ಕೊಳ್ತೀವಿ. ಅದೇ ರೀತಿ ಕಣ್ಣುಗಳನ್ನು ನಾವು ಮುಚ್ಚೋದ್ರಿಂದ 80% ಎನರ್ಜಿನ ನಮಗೆ ನಾವೇ ಸೇವ್ ಮಾಡ್ಕೊಳ್ತೀವಿ. ಹಾಗಾಗಿ ನಾವು ಕಣ್ಣುಗಳನ್ನು, ಕೈಗಳನ್ನು, ಕಾಲುಗಳನ್ನು ಲಾಕ್ ಮಾಡಿಕೊಂಡು ಈ ಆನಾಪಾನಸತಿ ಧ್ಯಾನವನ್ನು ಮಾಡೋಣ. ಮಾಸ್ಟರ್ಸ್, ಆನಾ ಅಂದರೆ ಉಚ್ಛ್ವಾಸ, ಅಪಾನ ಎಂದರೆ ನಿಶ್ವಾಸ, ಸತಿ ಎಂದರೆ ಎರಡರ ಜೊತೆ ಕೂಡಿಕೊಂಡಿರುವುದು ಎಂದರ್ಥ. ಮಾಸ್ಟರ್ಸ್, ಕಾಲುಗಳನ್ನು ಲಾಕ್ ಮಾಡಿ, ಕೈಗಳನ್ನು ಲಾಕ್ ಮಾಡಿ, ಕಣ್ಗಳನ್ನು ಮುಚ್ಚಿ, ನಮ್ಮ ಮೂಗು ಎಷ್ಟುದ್ದ ಇದೆಯೋ ಅಷ್ಟು ಮಾತ್ರನೇ ಒಳ ಹೋಗೋ ಉಸಿರು, ಹೊರ ಬರುವ ಉಸಿರು, ಒಳ ಹೋಗೋ ಉಸಿರು, ಹೊರ ಬರುವ ಉಸಿರು. ಇಲ್ಲಿ ಸತಿ ಅಂದರೆ ಜೋಡಣೆ ಆಗಿರುವುದು, ಹೋಗೋದಕ್ಕೂ ಹೊರ ಬರೋದಕ್ಕೂ ಒಂದು ಪಾಸ್ ಅಂತ ಇರುತ್ತೆ. ಅದನ್ನು ನಾವು ಅಬ್ಸರ್ವ್ ಮಾಡ್ತಾ ಕುತ್ಕೊಳ್ಬೇಕಷ್ಟೇ. ಆಲೋಚನೆಗಳು ಬಂದರೆ ರೋಡಲ್ಲಿ ಹೋಗ್ತಕ್ಕಂಥ ವೆಹಿಕಲ್ಸ್ನ ನಾವು ಸುಮ್ಮನೆ ಅಬ್ಸರ್ವ್ ಮಾಡ್ತೀವಿ, ಅದರಿಂದ ನಾವು ಹೋಗಲ್ಲ ಅಲ್ವಾ, ನಮ್ಮದು ಅಂತ ನಾವು ತಿಳ್ಕೊಳ್ಳಲ್ವ ಅಲ್ವಾ. ಅದೇ ರೀತಿಯೇ ನಾವು ಕೂಡ ನಮಗೆ ಬರ್ತಕ್ಕಂಥ ಆಲೋಚನೆಗಳನ್ನು ಜಸ್ಟ್ ಅಬ್ಸರ್ವ್ ಮಾಡಬೇಕಷ್ಟೆ, ಗಮನಿಸಬೇಕಷ್ಟೆ. ಅದರಿಂದ ನಾವು ಹೋಗಬಾರ್ದು. ನಾನು ಅಲ್ಲ, ನನ್ನದು ಅಲ್ಲ, ನಾನು ಈ ಕ್ಷಣ ನನ್ನ ಉಸಿರಿನೊಂದಿಗೆ ಇರ್ತೀನಿ ಅಂತ ಹೇಳ್ತಾ ಮತ್ತೆ ಉಸಿರಿನ ಕಡೆ ಬಂದು ನನ್ನ ಉಸಿರನ್ನು ಗಮನಿಸ್ತಾ ಕೂತ್ಕೋಬೇಕು. ಮಾಸ್ಟರ್ಸ್, ಈಗ ಕೇವಲ 10 ನಿಮಿಷಗಳು ಈ ಒಂದು ಧ್ಯಾನವನ್ನು ನಾವು ಮಾಡೋಣ. ಮಾಸ್ಟರ್ಸ್, ಆನಾಪಾನಸತಿ ಧ್ಯಾನವನ್ನು ನಾನು ಇದರ ಬಗ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ. ಮಾಸ್ಟರ್ಸ್, ಎಲ್ಲರೂ ಕೂಡ ಕಾಲುಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಕೈಗಳನ್ನ ಕ್ರಾಸ್ ಮಾಡ್ಕೊಳ್ಳಿ, ಒಂದರೊಳಗೊಂದಿಗೆ ಹಾಕ್ಕೊಳ್ಳಿ, ಕಣ್ಣುಗಳನ್ನ ಮುಚ್ಚಿ, ಕನ್ನಡಕಗಳನ್ನ ಹಾಕಿದರೆ ತೆಗೆದಿಡಿ. ಮಾಸ್ಟರ್ಸ್, ಆರಾಮವಾಗಿ, ನೆಮ್ಮದಿಯಾಗಿ, ಶಾಂತವಾಗಿ ಮನಸ್ಸನ್ನು ಶಾಂತಗೊಳಿಸ್ಕೊಳ್ತಾ ಜಸ್ಟ್ ನಮ್ಮ ಮೂಗು ಎಷ್ಟುದ್ದ ಇದೆಯೋ ಅಷ್ಟು ಮಾತ್ರನೇ ಉಸಿರನ್ನು ಗಮನಿಸ್ತಾ, ಒಳ ಹೋಗೋ ಉಸಿರು, ಹೊರ ಬರೋ ಉಸಿರನ್ನು ಗಮನಿಸ್ತಾ ಧ್ಯಾನ ಮಾಡೋಣ. ಮಾಸ್ಟರ್ಸ್, ಅರಿವೇ ಗುರುವು, ಗುರುವೇ ಶ್ವಾಸವು, ಶ್ವಾಸವ ಗಮನಿಸುವುದೇ ಧ್ಯಾನವು.
ಸರಳ, ಸುಲಭ, ಅತಿ ಪರಿಣಾಮಕಾರಿಯಾದಂತಹ ಈ ಆನಾಪಾನಸತಿ ಧ್ಯಾನವನ್ನು ಮಾಡೋಣ. ನಮ್ಮ ಉಸಿರಿನೊಂದಿಗೆ ಇರೋಣ. ನಮ್ಮೊಂದಿಗೆ ನಾವು, ನಮ್ಮ ಜೊತೆ ನಾವು, ನಮ್ಮೊಳಗೆ ನಾವು. ಯಾವ ಕಾರಣಕ್ಕೂ ಕಣ್ಣುಗಳನ್ನು ಬಿಡಬಾರ್ದು ಮಾಸ್ಟರ್ಸ್. ಶ್ವಾಸ ನಮ್ಮ ಗುರು. ನಮ್ಮ ಗುರುವಿನೊಂದಿಗೆ ನಾವಿರೋಣ. ಆಲೋಚನೆಗಳು ಬೇಡ, ಬಂದರು ಜಸ್ಟ್ ಗಮನಿಸಿ ಅಷ್ಟೇ. ವಾಪಸ್ ಉಸಿರಿನ ಕಡೆ ಬಂದು ಬಿಡಿ.
ಮಾಡಬೇಕು, ಕಣ್ಣುಗಳನ್ನು ಬಿಡಬಾರ್ದು ಮಾಸ್ಟರ್ಸ್. ನಮ್ಮೊಂದಿಗೆ ನಾವು, ನಮ್ಮ ಉಸಿರಿನೊಂದಿಗೆ ನಾವು ನಮ್ಮೊಂದಿಗೆ ನಾವು, ನಮ್ಮ ಉಸಿರಿನೊಂದಿಗೆ ನಾವು ಒಳ ಹೋಗುವ ಉಸಿರು, ಹೊರ ಬರುವ ಉಸಿರನ್ನು ಗಮನಿಸೋಣ. ಮಾಸ್ಟರ್ಸ್, ಕೇವಲ 1 ನಿಮಿಷ. ಆರಾಮವಾಗಿ ಕೈಗಳನ್ನ ಬಿಡಿಸೋಣ. ಕೈ ಉಜ್ಜೋದು ಬೇಡ, ಹಾಗೆ ತಗೊಂಡೋಗಿ ಕಣ್ಮೇಲೆ ಇಟ್ಕೊಳ್ಳೋಣ. 5, 4, 3, 2, 1, 0. ಸ್ವಲ್ಪ ಸ್ವಲ್ಪವೇ ಕಣ್ಣುಗಳನ್ನು ಬಿಡ್ತಾ ಕೈಗಳನ್ನು ನೋಡ್ಕೊಳ್ಳೋಣ. ಈ ಧ್ಯಾನವನ್ನು ಹೇಳಿಕೊಟ್ಟಂಥ ವಿಶ್ವಗುರು ಆದಂತಹ ಪತ್ರಿಜಿ ಗುರುಗಳಿಗೆ ಹಾಗೂ ಈ ಧ್ಯಾನಕ್ಕೆ ಸಹಕರಿಸಿದ ನನ್ನ ದೇಹ ಮತ್ತು ಆತ್ಮಕ್ಕೆ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ವಂದನೆಗಳನ್ನು ತಿಳಿಸ್ತೀನಿ ಮಾಸ್ಟರ್ಸ್. ಪ್ರತಿಯೊಬ್ಬರೂ ಪ್ರತಿದಿನ ಧ್ಯಾನ ಮಾಡಲೇಬೇಕು. ಧ್ಯಾನ ಜಗತ್ ನಿರ್ಮಾಣ ಆಗಲೇಬೇಕು. ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ, ಜೈ ಹೋ ಪತ್ರಿಜಿ. ನಮಸ್ತೆ. ನೀವಿನ್ನು ನಮ್ಮ ವಾಹಿನಿಗೆ ಚಂದಾದಾರರಾಗಿಲ್ಲದಿದ್ದರೆ ಚಂದಾದಾರರಾಗಿ. ಧನ್ಯವಾದಗಳು.